ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊಸಕೋಟೆ ಭೀಕರ ಅಪಘಾತಕ್ಕೆ 7 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಅಪಘಾತದ ಭೀಕರತೆಯನ್ನ ಬೆಚ್ಚಿಟ್ಟ ಕ್ಯಾಂಟರ್ ಚಾಲಕ. ಹೆಂಗಾಯ್ತು ಆ ಅಪಘಾತ, ಯಾರ ಕಾರಣ ಇದಕ್ಕೆ, ಯಾವ ರೀತಿಯಾಗಿ ಆಯ್ತು, ಎಲ್ಲದರ ಬಗ್ಗೆಯೂ ಕೂಡ ಕ್ಯಾಂಟರ್ ಚಾಲಕ ಬಾಲಸುಬ್ರಹ್ಮಣಿ ಹೇಳಿದ್ದಾರೆ. ನಾನು 4:30 ಸುಮಾರಿಗೆ ಕ್ಯಾಂಟರ್ನಲ್ಲಿ ಹೋಗ್ತಾ ಇದ್ದೆ. ಈ ವೇಳೆ ಹಿಂದಿನಿಂದ ಕಾರು ಬಂದು ನಮ್ಮ ಗಾಡಿಗೆ ಡಿಕ್ಕಿ ಹೊಡೀತು. ಡಿಕ್ಕಿ ಹೊಡೆದ ಕೂಡಲೇ ನನ್ನ ಗಾಡಿ ಅಪ್ಸೈಡ್ ಆಗಿ ಸೈಡಿಗೆ ಬಿತ್ತು. ಈ ವೇಳೆ ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. ಸ್ಥಳೀಯರು ಬಂದು ನನ್ನನ್ನು ಎಬ್ಬಿಸಿದ್ರು. ಅಷ್ಟರಲ್ಲಿ ರಸ್ತೆಯಲ್ಲಿ ನಮ್ಮ ಗಾಡಿ ಆಕ್ಸೆಲ್ ಎಲ್ಲ ಮುರಿದು ಬಿದ್ದಿತ್ತು. ಸ್ಥಳೀಯರು ಕರ್ಕೊಂಡು ಹೋಗಿ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಕ್ಯಾಂಟರ್ ಚಾಲಕ ಬಾಲಸುಬ್ರಹ್ಮಣಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹೊಸಕೋಟೆ ಭೀಕರ ಅಪಘಾತಕ್ಕೆ 7 ಜನ ಹುಡುಗರು ಬಲಿಯಾಗಿದ್ದಾರೆ ಇವತ್ತು. ಸೊ ಇದೆಲ್ಲ ಆದ ನಂತರ ಆ ಕ್ಯಾಂಟರ್ ಚಾಲಕ ಹೇಗಾಯಿತು ಆ ಘಟನೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಿಸಿರೋದು. ಬೆಳಗ್ಗೆ 4:30 ಸುಮಾರಿಗೆ ಆಗಿರುವಂಥ ಘಟನೆ ಇದು. ಇತ್ತೀಚಿನ ದಿನಗಳಲ್ಲಿ ಆ ಹೊಸಕೋಟೆ ಭಾಗದಲ್ಲಿ ಸಿಕ್ಕಾಪಟ್ಟೆ ಅಪಘಾತಗಳಾಗ್ತಾ ಇದ್ದಾವೆ. ಅದರಲ್ಲಿ ಬೆಳಗ್ಗೆ ಹೊಸಕೋಟೆ ಬಿರಿಯಾನಿ ಅಂತ ಹೇಳಿ ಹೋಗ್ತಾ ಇರ್ತಾರೆ ಹುಡುಗರು. ಬೆಂಗಳೂರಿನಿಂದ ಆಗಿರ್ಬೋದು, ಬೇರೆ ಬೇರೆ ಬೆಂಗಳೂರಿನ ಸುತ್ತಮುತ್ತ ನಗರಗಳಿಂದ ಹೋಗ್ತಾನೆ ಇರ್ತಾರೆ. ಆ ಸಂದರ್ಭದಲ್ಲಿ ತಾವು ಮಾಡಿಕೊಳ್ಳುವಂಥ ಎಡವಟ್ಟಿಗೆ ಇನ್ಯಾರೋ ಬಲಿ ಆಗ್ತಾರೆ, ತಾವು ಕೂಡ ಬಲಿ ಆಗ್ತಾರೆ. ಇವತ್ತು ಕೂಡ ಹಾಗೆ ಆಗಿರೋದಿದು. ಸೊ ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದಂಥ ಕ್ಯಾಂಟರ್ ಲಾರಿಗೆ ಹೋಗಿ ಹಿಂದಿನಿಂದ ಬಂದು ಈ ಒಂದು ಕಾರು ಡಿಕ್ಕಿ ಹೊಡೆದು ಬಿಟ್ಟಿದೆ. ರೈಟ್ ಸೈಡಲ್ಲಿ ನನ್ನ ಪಾಡಿಗೆ ನಾನು ಆರಾಮಾಗಿ ಹೋಗ್ತಾ ಇದ್ದೆ. ಹಿಂದೆ ಗಾಡಿನಿಂದ ಅದೇನು ಹಿಂದೆ ಬಂದಾಗ ಬಂದು ಬಿಟ್ಟಿದ್ದು ಒಂದೇ ಗೊತ್ತಾಗಿದೆ ಸರ್. ಹತ್ತು ಕಡೆ ಬಿದ್ದಾಗ ನನಗೂ ಮೂಡ್ ಸೇರಿಲ್ಲ. ಅಲ್ಲಿ ಲೋಕಲ್ ಅವ್ರಿಗೆ ಒಂದಿಬ್ಬರು ಯಾರೋ ಬಂದು ಬಿಡಿಸಿದ್ಮೇಲೆ ಈಚೆ ಬಂದಿದ್ದೆ. ಈಚೆ ಬಂದು ನೋಡಿದಾದ್ಮೇಲೆ ಗಾಡಿ ಬಿದ್ದೋಗಿದ್ದು ನಾನು ನೋಡಿದ್ದೆ. ಆಮೇಲೆ ನಾನು ಮೊಬೈಲ್ ತಗೊಂಡು ಅಲ್ಲಿ ಅವ್ರು ಹೆಲ್ಪ್ ತಗೊಂಡು ಮೊಬೈಲ್ ತಗೊಂಡು ನಮ್ಮ ಫ್ರೆಂಡ್ಸ್ ಇನ್ನೊಂದು ಗಾಡಿ ಹೋಗ್ತಾರೆ. ಅವ್ರಿಗೆ ಫೋನ್ ಮಾಡಿ ಅವ್ನ ಬರೋಕೆ ಹೇಳಿ ಅಂತ ಅಲ್ಲಿಂದ ಅವ್ನ ಹೆಲ್ಪಿಂದ ನಾನು ಹಾಸ್ಪಿಟ್ಲ್ಗೆ ಬಂದು ಹಾಸ್ಪಿಟ್ಲ್ ಸರ್. ಇಲ್ಲ ಸರ್, ಏನೂ ಇಲ್ಲ. ಅದು ನಾವು ಗಮನಿಸಿಲ್ಲ ಸರ್. ನಮ್ಮ ಪಾಡಿಗೆ ನಾವು ನಮ್ಮ ಲೈನ್ ಏನಾಯ್ತೋ ನಾವು ಆ ಲೈನಲ್ಲಿ ನಾವು ಹೋಗ್ತಾ ಇದ್ದೆ ಅಷ್ಟೇ ಗೊತ್ತು ನಮಗೆ. ಮಾಲೂರಿಂದ ತುಮಕೂರು ಹೋಗ್ತಾ ಇದ್ದೆ ಸರ್. ರೈಟ್ ಸೈಡಲ್ಲಿ ನನ್ನ ಪಾಡಿಗೆ ನಾನು ಆರಾಮಾಗಿ ಹೋಗ್ತಾ ಇದ್ದೆ. ಹಿಂದೆ ಗಾಡಿನಿಂದ ಅದೇನು ಹಿಂದೆ ಬಂದಾಗ ಬಂದು ಬಿಟ್ಟಿದ್ದು ಒಂದೇ ಗೊತ್ತಾಗಿದೆ ಸರ್. ಹತ್ತು ಕಡೆ ಬಿದ್ದಾಗ ನನಗೂ ಮೂಡ್ ಸೇರಿಲ್ಲ. ಅಲ್ಲಿ ಲೋಕಲ್ ಅವ್ರಿಗೆ ಒಂದಿಬ್ಬರು ಯಾರೋ ಬಂದು ಬಿಡಿಸಿದ್ಮೇಲೆ ಈಚೆ ಬಂದು ನೋಡಿದಾದ್ಮೇಲೆ ಗಾಡಿ ಬಿದ್ದೋಗಿದ್ದು ನಾನು ನೋಡಿದ್ದೆ. ಆಮೇಲೆ ನಾನು ಮೊಬೈಲ್ ತಗೊಂಡು ಅಲ್ಲಿ ಅವ್ರ ಹೆಲ್ಪ್ ತಗೊಂಡು ಮೊಬೈಲ್ ತಗೊಂಡು ಮುಂದೆ ಹೊಸಕೋಟೆ ಅಪಘಾತದಲ್ಲಿ ಕಾರು ಡಿಕ್ಕಿಯಾಗಿ ಗಗನ್ ಸಾವನ್ನಪ್ಪಿರೋದು. ಮುಗಿಲು ಮುಟ್ಟಿದೆ ಮೃತ ಗಗನ್ ಕುಟುಂಬಸ್ಥರ ಆಕ್ರಂದನ. ಗಗನ್ ಕುಟುಂಬಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸಾಂತ್ವನವನ್ನ ಹೇಳಿದ್ದಾರೆ. ಘಟನೆ ತಿಳಿದು ಗಗನ್ ತಾಯಿಗೆ ಕರೆ ಮಾಡಿ ಧೈರ್ಯವನ್ನ ತುಂಬಿದ್ದಾರೆ. ದೇವನಹಳ್ಳಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮೂಲಕ ತಾಯಿಗೆ ಸಾಂತ್ವನವನ್ನ ಹೇಳಿರೋದು. ನಿಮ್ಮ ಜೊತೆ ನಾನು ಮತ್ತು ಕುಮಾರಣ್ಣ ಇರ್ತೇವೆ ಅಂತ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ, ಧೈರ್ಯ ತುಂಬಿದ್ದಾರೆ. ನನಗೆ ಕಣ್ಣು ಕಾಣುವುದಿಲ್ಲ ಅಂತ ಮೃತ ಗಗನ್ ತಾಯಿ ಕಣ್ಣೀರಿಟ್ಟಿದ್ದಾರೆ. ಪಾಪ ಇರೋ ಒಬ್ಬನೇ ಒಬ್ಬ ಮಗನನ್ನ ಕಳ್ಕೊಂಡು ಈಗ ಕುಟುಂಬ ಕಂಗಾಲಾಗಿರೋದು. ಹೊಸಕೋಟೆ ಅಪಘಾತದಲ್ಲಿ ನಿಜಕ್ಕೂ ಭಾಳ ನೋವಿನ ಸಂಗತಿ ಇದು. ಎಲ್ಲ ಈಗ ಕಾಲೇಜ್ ಹುಡುಗರು ಇವರೆಲ್ಲ. ಸೊ ಅದರಲ್ಲಿ ಈ ಗಗನ್ ಅನ್ನೋ ಹುಡುಗ ಕೂಡ ಮೃತಪಟ್ಟಿರೋದು. ಸೊ ಅವರ ತಾಯಿ ಕರೆ ಮಾಡಿ ಕುಮಾರಸ್ವಾಮಿ ಅವರು, ನಿಸರ್ಗ ನಾರಾಯಣಸ್ವಾಮಿ ಅವರು ಇಲ್ಲಿ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ. ಅಣ್ಣ ನಾವೆಲ್ಲ ಇರ್ತೀರಮ್ಮ, ಕುಮಾರಣ್ಣ ಹೇಳ್ಕಳ್ಸವ್ರಮ್ಮ, ನಾವೆಲ್ಲ ಇರ್ತೀರಮ್ಮ. ನಾನು ಬಂದ್ಬಿಡೇನಿದ್ದೆ, ಡೆಲ್ಲಿಗಿದ್ರು ಅವರು. ಅಣ್ಣ ನಾವೆಲ್ಲ ಇರ್ತೀರಮ್ಮ, ಕುಮಾರಣ್ಣ ಹೇಳ್ಕಳ್ಸವ್ರಮ್ಮ, ನಾವೆಲ್ಲ ಇರ್ತೀರಮ್ಮ.
ಇರೋ ಒಬ್ಬ ಮಗನನ್ನ ಕಳ್ಕೊಂಡು ಪಾಪ ತಾಯಿ ಯಾವ ರೀತಿಯಾಗಿ ಗೋಳಾಡ್ತಾ ಇದ್ದಾರೆ ಅಂತ ಹೇಳಿ, ಜೊತೆಗೆ ಅವ್ರಿಗೇನೋ ಕಣ್ಣು ಕೂಡ ಸರಿಯಾಗಿ ಕಾಣಿಸೋದಿಲ್ವಂತೆ. ಸೊ ಈ ಸಂದರ್ಭದಲ್ಲಿ ನಿಸರ್ಗ ನಾರಾಯಣ ಸ್ವಾಮಿ ಅವರು ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ನಾನಿದ್ದೀನಿ, ಕುಮಾರಸ್ವಾಮಿ ಅವರಿದ್ದಾರೆ, ತಲೆ ಕೆಡಿಸ್ಕೊಳ್ಬೇಡಿ, ನೋಡ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಧೈರ್ಯ ತುಂಬುವಂಥ ಅಂದರೆ ಒಂದು ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ಜೊತೆ ಹೇಗೆ ನಿಲ್ಲಬೇಕು ಹಾಗೆ ನಿಲ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮತ್ತು ನಿಸರ್ಗ ನಾರಾಯಣ ಸ್ವಾಮಿ ಅವರು. ನಾನು ಬಂದ್ಬಿಡೇನಿದ್ದೆ, ಡೆಲ್ಲಿಗಿದ್ರು ಅವರು.